ಐ ಡ್ರಾಪ್ ಎಲ್ಲ ಎತ್ಕೊಂಡಿಯ ತಾನೆ? ಇಟ್ಕೊಂಡಿದ್ದೀನಿ ಕಣವ. ಅಣ್ಣ, ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ ನಿಂಗೆ? ಜಾನೂರೇ, ಇಬ್ರು ಮನಸ್ತಾಪ ಸರಿ ಹೋಯ್ತಾ ಇವಾಗ? ಹಾಂ, ಸರಿ, ನೀವಿನ್ನು ಹೊರಡಿ. ನಾವಿನ್ನು ನೋಡ್ತೀವಿ. ಜಯಂತವ್ರಿಂದ ನಮಗೆ ಸ್ಯಾನೆ ಸಹಾಯ ಆಯಿತು. ಅವರಿಲ್ಲ ಅಂದಿದ್ರೆ ಆಸ್ಪತ್ರೆಗೆಲ್ಲ ತೋರ್ಸೋಕ್ಕೆ ಕಷ್ಟ ಆಗ್ತಿತ್ತು. ಅವರು ಇದ್ದಿದ್ರೆ ಒಂದು ಮಾತು ಹೇಳಿ ಹೋಗ್ಬೋದಿತ್ತು. ಆದರೆ ಅವರು ಕೆಲ್ಸಕ್ಕೆ ಹೋಗ್ಬಿಟ್ಟವ್ರಲ್ಲ. ಹೌದು ಕಣವ, ಸಹಾಯ ಮಾಡಿದವ್ರನ್ನ ಮರೆತರೆ ಆ ದೇವ್ರ ಮೆಚ್ಚಾನಾ? ಇಷ್ಟೊತ್ತೇ ಇದೀವಂತೆ, ಇನ್ನು ಸ್ವಲ್ಪ ಹೊತ್ತಿದ್ದು ನಿಮ್ಮ ಯಜಮಾನ್ರು ಬಂದ್ಮೇಕೆ ಅವ್ರಿಗೆ ಹೇಳ್ಬಿಟ್ಟೆ ಹೋಯ್ತೀವಿ. ಹಾಗಲ್ಲಮ್ಮ, ಅವ್ರು ಬರೋದು ತುಂಬ ಲೇಟ್ ಆಗುತ್ತೆ. ನೀವು ಹೇಗೂ ಆಪ್ರೇಷನ್ ಮಾಡಿಸ್ಕೊಳ್ಳುವಾಗ ಮತ್ತೆ ಬರ್ತೀರಲ್ವಾ, ಆಗ ಸಿಗೋರಂತೆ. ನೀವು ಹೊರಡಿ, ತೊಂದರೆ ಇಲ್ಲ. ಸರಿ, ಹಂಗಾರೆ ನಾವು ಹೊರಡ್ತೀವಿ. Yeah. So I'll call you back. Yeah. Thank you. ಯಾಕೆ ವೆಂಕಿ ಅವರೇ ಹಾಗೆ ನೋಡ್ತಾ ಇದ್ದೀರಿ? ಇಸ್ ದರ್ ಸಮಥಿಂಗ್ ರಾಂಗ್ ವಿತ್ ಮೈ ಡ್ರೆಸ್? ಅಯ್ಯೋ, ಹಂಗೇನಿಲ್ಲ. ಅದು ನೀವು ಮಾಡಿರೋ ಸಹಾಯಕ್ಕೆ ಹೆಂಗೆ ಕೃತಜ್ಞತೆ ಹೇಳ್ಬೇಕು ಅಂತ ಯೋಚನೆ ಮಾಡ್ತಾವ್ರೆ ಅನಿಸ್ತದೆ. ನೋಡಿ, ಈ ಥರ ದೊಡ್ಡ ಮಾತುಗಳನ್ನಾಡಿ ನನ್ನನ್ನು ದೂರ ಮಾಡ್ತಿದ್ದೀರ. ನಾನು ನಿಮ್ಮಲ್ಲಿ ಒಬ್ಬ ಅಂದಮೇಲೆ ಸಹಾಯ ಮಾಡೋದು ಸಹಜ ಅಲ್ವಾ? ಅದು ನಿನ್ನ ದೊಡ್ಡ ಮನ್ಸಪ್ಪ. ಎಲ್ರಿಗೂ ಹೀಗೆ ಸಹಾಯ ಮಾಡೋ ಗುಣ ಎಲ್ಲಿರ್ತದೆ ಹೇಳು? ಇದರಲ್ಲಿ ನನ್ನ ದೊಡ್ಡ ಮನಸ್ಸು ಏನಿಲ್ಲಮ್ಮ. ಇದು ನೀವೆಲ್ಲ ಮಾಡಿರೋ ಒಳ್ಳೆ ಕೆಲಸಗಳ ಪುಣ್ಯ ನಮ್ಮನ್ನು ಕಾಯ್ತಾ ಇದೆ ಅಂತ ಇಟ್ಕೊಳ್ಳಿ ಅಷ್ಟೆ. ಇದೇನಿದು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲೋ ಹೊರಟಿದೆ ಸವಾರಿ? ಎಲ್ಲಿಗೆ? ಅವ್ರು ಇವತ್ತೇ ಊರಿಗೆ ಹೊರಡ್ತಾ ಇದ್ದಾರೆ. ಊರ್ಗ? ಅಲ್ಲ, ಅಮ್ಮನ ಆಪ್ರೇಷನ್ ಆದಮೇಲೆ ಹೋಗೋದು ಅಂತ ಚರ್ಚೆ ಆಗಿತ್ತಲ್ಲ, ಯಾಕೆ ಎಷ್ಟೊಂದು ಅವಸರ ಮಾಡ್ತಿದ್ದೀರಿ? ಅದು ಹೌದು, ಆದರೆ ನಾವಿಲ್ಲಿಗೆ ಬಂದು ಸ್ಯಾನೆ ದಿವಸ ಆಗೋಯ್ತಲ್ಲ, ಅಲ್ಲಿ ಅಂಗಡಿ ಬೇರೆ ಮುಚ್ಚಿದ್ದೀವಿ. ಇನ್ನೂ ಆಪ್ರೇಷನ್ಗೆ ಸ್ಯಾನೆ ಟೈಮ್ ಐತೆ ಅಂತ ಡಾಕ್ಟ್ರ್ ಹೇಳೋರೆ. ಅಲ್ಲಿವರೆಗೂ ಅಂಗಡಿ ನೋಡ್ಕೋಬೇಕಲ್ಲ. ನೋಡಿ, ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ. ಅಂದರೆ ನೀವೆಲ್ಲರೂ ಇದ್ದಾಗ ಜಾನ್ವಿಯವ್ರು ಖುಷಿಯಾಗಿರ್ತಾರೆ. ನೀವು ಹೊರಟು ಬಿಟ್ಟರೆ ಮತ್ತೆ ಡಲ್ ಆಗಿಬಿಡ್ತಾರೆ. ನೋಡಿ, ಈಗ ನೀವು ಇದ್ದಾಗ ಅವ್ರು ಖುಷಿಯಾಗಿದ್ದರೆ ನಾನು ಖುಷಿಯಾಗಿದ್ದಾಗಲ್ವ. ಅದಕ್ಕೆ ನೀವಿರಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀನಿ ಅಷ್ಟೇ. ಅದು ನಂಗೆ ಅರ್ಥ ಆಯ್ತದೆ, ಆದರೆ ನಾವಿಲ್ಲೇ ಎಷ್ಟು ದಿನ ಅಂತ ಇರೋಕ್ಕಾಯ್ತದೆ? ಹೋಗಲೇಬೇಕಲ್ವೇ? ರೀ, ಮೊದಲು ಜಾನುಗೆ ಫೋನ್ ಮಾಡ್ಬಿಡೋಣ. ಹೌದಾ? ಹಾಂ. ಅಮ್ಮ ಕಾಲ್ ಮಾಡ್ತಿದ್ದಾರೆ. ಹಲೋ ಅಮ್ಮ. ಜಾನು, ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಿಮ್ಮ, ನೀನು ಹೇಗಿದ್ಯಾ? ನಾವೆಲ್ಲ ಚೆನ್ನಾಗಿದ್ದೀವಿ ಮಗಳೇ. ಅಳಿಯಂದ್ರೆ ಹೇಗಿದ್ದಾರೆ? ನಾನು ಚೆನ್ನಾಗಿದ್ದೀನಿ ಮಾವ. ಓ, ಅಳಿಯಂದ್ರೆ ನಮಸ್ಕಾರ. ಹೇಳಪ್ಪ, ಏನು ವಿಷಯ? ನಾಳೆ ನಾವೊಂದು ಹೊಸದಾಗಿ ಸರ್ವಿಸ್ ಸ್ಟೇಷನ್ನ ಓಪನ್ ಮಾಡ್ತಾ ಇದ್ದೀವಿ. ಅದರದ್ದು ಪೂಜೆ ಇಟ್ಕೊಂಡಿದ್ದೀವಿ. ತಾವು ತಪ್ಪದೆ ಜಾನುನು ಕರ್ಕೊಂಡು ನೀವು ಬೆಳಗ್ಗೆನೆ ಬರಬೇಕು.
ನೀವು ಕರೆದ್ಮೇಲೆ ಇಲ್ಲ ಅನ್ನೋಕ್ಕಾಗತ್ತಾ ಮಾವ? ಖಂಡಿತ ನಾವಿಬ್ಬರು ಬಂದೇ ಬರ್ತೀವಿ. ಅಳಿಯಂದ್ರೆ ನೀವು ಬರ್ತೀನಿ ಅಂತ ಹೇಳ್ತೀರಾ, ಆಮೇಲೆ ಫೋನ್ ಮಾಡಿ ಏನೋ ಕೆಲಸ ಬಿತ್ತು ಬರೋಕ್ಕಾಗಲಿಲ್ಲ ಅಂತ ಹೇಳ್ಬಿಡ್ತೀರಾ. ಅಯ್ಯೋ ಹಾಗೆಲ್ಲ ಏನೂ ಆಗಲ್ಲ, ಖಂಡಿತ ನಾವಿಬ್ಬರು ಬರ್ತೀವಿ. ಸರಿ ಅಳಿಯಂದ್ರೆ. ಜಾನು, ನೀನು ಬೆಳಗ್ಗೆನೆ ಬಂದ್ಬಿಡು. ಸರಿಮ್ಮ, ಬರ್ತೀನಿ. ಸರಿಮ್ಮ, ಆಯ್ತು. ಹೇಳ್ತಾರ ಅಳಿಯಂದ್ರಿಗೆ? ಈಗಂತೂ ನಾವಿಲ್ಲಿರೋಕ್ಕೆ ಆಗಕ್ಕೆ ಇಲ್ಲ, ನಾವು ಹೊರಡಲೇಬೇಕು. ಅಲ್ಲ, ನಾಳೆ ಬೆಳಗ್ಗೆ ಹೇಗೂ ನಾವಿಬ್ಬರು ಹೊರಡಲೇಬೇಕಲ್ವಾ? ಎಲ್ಲರೂ ಒಟ್ಟಿಗೆ ಹೋದ್ರಾಯ್ತು. ಅಯ್ಯೋ ಜಯಂತ್ ಅವರೇ, ನಾವಿವಾಗ ಲೋಗಿ ಅಲಂಕಾರ ಅದು ಇದು ತಯಾರಿ ಎಲ್ಲ ಮಾಡ್ಕೋಬೇಕಲ್ವೇ? ಅದಕ್ಕಾದ್ರೂ ಹೊರಡಲೇಬೇಕು. ಬೆಂಕಿ ಹೊರಡುಮ? ಅವ್ವ ನಡಿ ಹೋಗುಮ. ಹೋಗಿ ಬನ್ನಿ. ಹಾಂ, ಏನಾದ್ರು ಕ್ಲೂ ಸಿಗ್ತೇನ್ರಿ? ಸಿಗ್ಲ ಸರ್. ಸರಿಯಾಗಿ ನೋಡಿದ್ರೇನ್ರಿ? ನೋಡಿದೆ ಸರ್, ಎಲ್ಲೂ ಇಲ್ಲ. ಆ ವ್ಯಕ್ತಿ ಯಾರು ಅಂತ ಗೊತ್ತಾ ನಿಮಗೆ? ಇಲ್ಲ ಸರ್, ಅವ್ನು ಯಾರು ಅಂತಲೇ ಗೊತ್ತಿಲ್ಲ. ಆದರೆ ಕೆಲ ದಿನಗಳಿಂದ ಮೇಡಮ್ ಅವ್ರನ್ನ ನಮ್ಮ ಅಕ್ಕ ಸಿಂಚರನ ಅವ್ನು ಫಾಲೋ ಮಾಡ್ತಿದ್ದ. ಮೊನ್ನೆ ಕೂಡ ಸಿಕ್ಕಾಕೋಬೇಕಾಗಿತ್ತು, ಸ್ವಲ್ಪದ್ರಲ್ಲಿ ಮಿಸ್ ಆಗ್ಬಿಟ್ಟ. ಉಪ್ಪಿನಕಾಯಿ ವಿಷಯದಲ್ಲಿ ನಾನು ಸ್ಟೇಷನ್ ಮೇಲೆ ಹತ್ತಿದ್ಗೆ ಅವನೇ ಕಾರಣ ಅಂದ್ಕೊಂಡಿದ್ದೆ. ಆದರೆ ಈಗ ನೋಡಿ, ಇಂಥ ಸ್ಥಿತಿಲಿದ್ದಾನೆ. ಅವ್ನು ಇಲ್ಲೇ ಇದ್ದ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಸರ್, ಅದು ಮನೆಯಲ್ಲಿ ಪೂಜೆ ನಡೀತಿರುವಾಗ ಒಬ್ಬ ಹುಡುಗ ಮನೆಗೆ ಬಂದಿದ್ದ. ಅವನ ಮೇಲೆ ಸ್ವಲ್ಪ ಡೌಟ್ ಇತ್ತು, ಅದಕ್ಕೆ ಫಾಲೋ ಮಾಡ್ಕೊಂಡು ಇಲ್ಲಿ ತನಕ ಬಂದೆ. ಅವ್ನು ನೋಡಿದ್ರೆ ಆ ವ್ಯಕ್ತಿ ಜೊತೆ ಮಾತಾಡ್ತಿದ್ದ. ತಕ್ಷಣ ಅನಿಸಿದ್ದು ಅವ್ರಿಗೆ ಫೋನ್ ಮಾಡಿ ಇಲ್ಲಿ ಕರೆಸ್ಕೊಂಡೆ. ನಾವಿಬ್ಬರು ಒಳಗೆ ಬರೋ ಅಷ್ಟರಲ್ಲಿ ಯಾರೋ ಅವ್ರನ್ನ ಕೊಲ್ಲೋ ಪ್ರಯತ್ನ ಮಾಡಿದ್ದಾರೆ. ಓಕೆ, ಸದ್ಯ ಪ್ರಾಣ ಹೋಗಿಲ್ಲ, ರಕ್ತಸ್ರಾವ ಜಾಸ್ತಿ ಆಯ್ತಲ್ಲ, ಅದರಿಂದನೂ ಕೂಡ ಪ್ರಜ್ಞೆ ತಪ್ಪಿರೋ ಸಾಧ್ಯತೆ ಜಾಸ್ತಿ ಇದೆ. ಇದು ಯಾಕಾಯ್ತು, ಇದರಿಂದ ಯಾರು ಕೈವಾಡ ಇದೆ ಅಂತ ನಾನು ಕಂಡುಹಿಡಿತೀನಿ. ನೀವಿಬ್ಬರು ಸ್ಟೇಷನಿಗೆ ಬಂದು ಒಂದು ಕಂಪ್ಲೇಂಟ್ ಬರ್ಕೊಟ್ಟು ಹೋಗಿ. ಸರಿ ಸರ್. ಓಕೆ, ನಡ್ರಿ.